ಮಾರುವೇಷ. ಸಂಶುಲ್ ಕಣ್ಣಿಗೆ ಮಣ್ಣೆರ್ಚೋಕ್ ನೋಡ್ತಾ ಇದೀಯಾ? ಅಷ್ಟು ಸುಲಭವಾಗಿ ಮಾರವನಲ್ಲ. ನಿನ್ನನ್ನೇನು ಮಾಡ್ತೀನಿ ನೋಡ್ತಿರೋ. ಜಗನ್ನಾಥನ ಪೂಜೆಗೆ ಅಕ್ಕಿ ಬೇಕಾಗಿತ್ತು. ಅನಂತಣ್ಣನ ಯಾರು ಹಿಡಿದ್ರು? ಇವರೆಲ್ಲ ಪೊಲೀಸರಾ? Don't move, stand still. ಇವನನ್ನ ಹೇಳ್ಕೊಂಡು ಹೋಗಿ. ಇಷ್ಟು ಜನ ಪೊಲೀಸರು ಇದ್ರೆ ಅನಂತಣ್ಣ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಅವ್ರನ್ನ ಏನ್ ಮಾಡ್ತಾರೋ? ಸರ್ಕಾರದ ಕೆಲಸ ಮಾಡೋ ನಾನು ದೇಶಕ್ಕೆ ವಿಷಾನ ಸಂಸುಲ್ ತಲೆ ಬೇಕಾ? ಪೋಸ್ಟರ್ ಬರಿತೀಯ ನೀನು? ನಿನಗ್ ತುಂಬಾ ದಿನದಿಂದ ಆಸೆ ಐತಲ್ಲ ನನ್ನನ್ನೊಂದ್ಸಲ ಭೇಟಿ ಆಗ್ಬೇಕು ಅಂತ. ನಾನು ಕೂಡ ನಿನ್ನನ್ನ ತುಂಬಾ ದಿನದಿಂದನೇ ಹುಡುಕ್ತಾ ಇದ್ದೆ. ನೋಡಿ, ದೇಶದ್ರೋಹಿ ನೀನು. ನಿನ್ನ ನಾವು ಸುಮ್ಮನೆ ಬಿಡಲ್ಲ. ನಡೆ ನಡೆಯಲೇ. ಹೇಳ್ಕೊಂಡೋಗಿ ಅವನ್ನ, ಹೇಳ್ಕೊಂಡೋಗಿ. ಬಿಡಲ್ಲ ಕಣೋ, ನಿನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು ಅನಂತಣ್ಣಂಗೆ? ನಾನು ಈ ವಿಷಯನ ಅನುಚಿಕಮ್ಮಂಗೆ ಹೇಳಲೇಬೇಕು. ಏನಾದ್ರೂ ಮಾಡಿ ಇವ್ರನ್ನ ಬಿಡಿಸ್ಲೇಬೇಕು. ಪೊಲೀಸರು ಸ್ವದೇಶಿಗಳನ್ನ ಹಿಡಿದ್ಕೊಡ್ಲೇ ತುಂಬಾ ಹೊಡಿತಾರೆ. ಅನಂತಣ್ಣನ ವೀರುಕಾಕನ್ ತರ ಸಾಯಿಸ್ಬಿಡ್ತಾರ. ಹೇಳ್ಕೊಂಡೋಗೆ. ಇಲ್ಲ ಇಲ್ಲ, ಏನಾದ್ರೂ ಮಾಡಿ ಈ ವಿಷಯನ ಎಲ್ಲರಿಗೂ ತಿಳಿಸ್ಲೇಬೇಕು.
ಇದೇನಿದು? ಬಾಗ್ಲ ಬೀಗ ಹಾಕಿದ್ದಾರೆ. ನನ್ನ ಎಲ್ಲರೂ ಇಲ್ಲೇ ಇದ್ರಲ್ಲ, ಇವರೆಲ್ಲ ಎಲ್ಲಿ ಹೋದ್ರು? ಮಾಧವೇಶ್ವರ ಮನೆಗೇನಾದ್ರೂ ಹೋಗಿದಾರ? ವಿಭಾವತಿ, ಸುಭಿ ಎಷ್ಟೊತ್ತಿಗೆ ಬರ್ತಾನೆ ಅಂತ ಏನಾದ್ರೂ ಹೇಳಿದ್ನಾ? ಅದೇನೋ ಹೇಳಲಿಲ್ಲ ಅಮ್ಮ. ಅಮ್ಮ, ನಿಮ್ಗೆ ಮತ್ತೆ ಮಾವನ್ಗೆ ತಿನ್ನೋಕ್ ಹಣ್ಣು ಕೊಡ್ಲಾ? ನನಗ್ ಬೇಡ. ಬೀಗ್ರೆ, ಪ್ರೋಮಿ, ಇದೇನು ಸರ್ವನಾಶ ಆಗೋಯ್ತಲ್ಲ. ಪ್ರೋಮಿ ಅಕ್ಕ, ಪ್ರೋಮಿ ಅಕ್ಕ, ನನ್ ಜೀವನ ಮುಗ್ದೋಯ್ತು ಅಮ್ಮ, ಎಲ್ಲ ಮುಗ್ದೋಯ್ತು. ನನ್ ಜೀವನ ಹಾಳಾಗೋಯ್ತು ಅಮ್ಮ, ನನ್ ಜೀವನ ಹಾಳಾಗೋಯ್ತು ಅಮ್ಮ. ಅಮ್ಮ, ಕೂತ್ಕೋ ಪ್ರಭಾ. ಯಾರ್ದು ಹೋಗಿ ನೀರು ತಗೊಂಬ. ಹೋಗಿ 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 ಪ್ರಭಾ, ನೀರು ತಗೊಂಬ. ಪ್ರಭಾ ಕಣ್ತೀರಿ? ಪ್ರಭಾ ಕಣ್ಬಿಡಿ, ಕಣ್ತೀರಿ? ನೀರ್ ತಗೊಳ್ಳಿ. ಕೊಡಮ್ಮ. ಅಮ್ಮ, ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ, ಅಮ್ಮ, ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ, ಪ್ರಭಾ ಕಣ್ಬಿಡು. ಪ್ರಭಾ, ಪ್ರಭಾ. ಅರೆ ಪ್ರಭಾ, ನೀ ಸ್ವಲ್ಪ ಧೈರ್ಯ ತಂದ್ಕೋಬೇಕು ಮಗಳೇ. ನೀ ಹೀಗಾದ್ರೆ ಹೇಗೆ? ನೀನಮ್ಮ ಅಲ್ವಾ? ನೀನೇ ಹೀಗಾಗ್ಬಿಟ್ರೆ ಮಕ್ಕಳ ಗತಿ ಏನು? ಅಕ್ಕ, ನಾವ್ ಒಳಗ್ ಹೋಗೋಣ ಬನ್ನಿ. ಈ ರೀತಿ ನಿಮ್ಮನ್ನ ನೋಡಿದ್ರೆ ಅಮ್ಮ ತಡ್ಕೊಳ್ಳೋದಿಲ್ಲ. ಹೌದು, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಕಮಲ, ನೀನ್ ಹೋಗ್ ಸಹಾಯ ಮಾಡು, ಹೋಗು. ಬನ್ನಿ. ಶರತ್, ಅಮ್ಮನ್ ಸ್ವಲ್ಪ ನೋಡ್ಕೋ. ಜುಬಿನ್, ಇದೆಲ್ಲ ಏನಾಗೋಯ್ತು? ಅದೇನು ಅಂದ್ರೆ ಕೆಲ್ಸದ ಮೇಲೆ ಶರತ್. ಹೇಳಿಯಪ್ಪ. ಶರತ್, ಅಮ್ಮನ ಕೋಣೆ ಕರ್ಕೊಂಡು ಹೋಗು. ನಾನು ಡಾಕ್ಟರ್ ಬರೋಕ್ ಹೇಳ್ತೀನಿ. ಹಾ, ಸರಿನಪ್ಪ. ಅಮ್ಮ, ಅಮ್ಮ. ಸುಭಾಷ್, 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 ಸುಭಾಷ್. ಇವನೆಲ್ಲೋದ್ನೋ ಏನೋ. ಸುಭಾಷ್ ಪೇಟೆಗೆ ಹೋಗಿ ಬರ್ತೀನಿ ಅಂದಿದ್ದ. ಸುಭಾಷ್ ಈಗ ಪೇಟೆಲೂ ಇಲ್ಲ. ಅಲ್ಲೋಗ್ತಿದ್ದ ನೋಡು. ಸುಭಾಷ್, 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 ಸುಭಾಷ್. ಬಾ ಸುಭಾಷ್, ಇನ್ಮೇಲೆ ಯಾರನ್ನೂ ಹುಡ್ಕೋದ್ ಬೇಡ. ನಾವಿಬ್ರು ಅಣ್ಣಂದಿರ್ಗೂ ವಿಷಯ ಹೇಳಿದ್ವಿ. ಅವ್ರು ಬರ್ತೀನಿ ಅಂತ ಒಪ್ಕೊಂಡ್ರು. ಅವ್ರಿಬ್ರು ಸೇರಿ ಹೆಣ್ಣನ ಎತ್ಕೊಂಡ್ ಬರ್ತಾರಂತೆ. ಈಗ ಯಾರನ್ನೂ ಹುಡ್ಕೋದ್ ಬೇಡ. ಚಾರು ಅಲ್ಲೇ ಇದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಈಗ ನಿನ್ ಬಾ, ಹೋಗೋಣ. ಗೋಪಾಲ್, ನಂದು ನನ್ ಮಾತ್ ಕೇಳಿ. ನಾನೀಗ ಏನು ಹೇಳೋ ಸ್ಥಿತಿಲಿಲ್ಲ. ದೊಡ್ಡ ಸಮಸ್ಯೆಲಿದ್ದೀನಿ ನಾನು. ಅಲ್ಲಿ ಹೋಗ್ ಬಂದ್ಮೇಲೆ ನಿಮ್ಗೆಲ್ಲಾನು ಹೇಳ್ತೀನಿ. ನೀವ್ ಅಲ್ಲಿಗೆ ಹೋಗಿರಿ.
ನಾನೊಂದ್ ಸುದ್ದಿ ತಲುಪಿಸ್ಬೇಕು, ಅದನ್ನ ತಲುಪಿಸ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಸುಭಾಷ್, ನಾವು ನಿಮ್ ಜೊತೆಗ್ ಬರೋದಾ? ಬೇಡ ಬೇಡ, ನೀವೆಲ್ಲರೂ ಅಲ್ಲಿಗೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಯಾರಕ್ ಸುದ್ದಿ ಮುಟ್ಟಿಸ್ತಿದ್ಯಾ ಅಂತ ನಮ್ಗೆ ಹೇಳ್ಬಿಟ್ಟಾದ್ರೂ ಹೋಗು ಸುಭಾಷ್. ಮಾಧಮೇಶ್ವ್ರ ಮನೆಗೆ. ಸುಭಾಷ್ಗೆ ಇದ್ದಕ್ಕಿದ್ದಾಗ ಏನಾಯ್ತು? ಅವನ್ ಯಾಕೆ ಹೆಡ್ ಮಾಸ್ಟ್ರು ಮನೆಗೆ ಹೋಗ್ತಾ ಇದ್ದಾನೆ? ಯಾವ ವಿಷಯ ಹೇಳೋದಕ್ಕೆ? ಇಷ್ಟೊತ್ತಾದ್ರೂ ಕೂಡ ಇನ್ನು ಯಾವ ಸುದ್ದಿನೂ ಇಲ್ಲ. ನನಗ್ ತುಂಬಾ ಚಿಂತೆ ಆಗ್ತಿದೆ. ಇಷ್ಟೊತ್ತಾದ್ರೂ ಯಾಕೆ ಅನಂತ್ ಬಂದಿಲ್ಲ? ವೀರ್ಯನ್ನು ಕಳಿಸಿದೀನಿ. ಇಷ್ಟು ಹೊತ್ತಾದ್ರೂ ಅವನು ಯಾವ ಸುದ್ದಿ ತಂದಿಲ್ಲ. ಅಯ್ಯೋ, ಅನಂತಣ್ಣನ ಬಗ್ಗೆ ನಿಮಗೆ ಗೊತ್ತಲ್ಲ, ಅವರು ಸಂಶುಲ್ ಆಲಂನ ಮುಗಿಸದೆ ವಾಪಸ್ ಬರೋದೇ ಇಲ್ಲ. ಸಂಶುಲ್ ಆಲಂ ಮೇಲೆ ಅವ್ರಿಗೆ ತುಂಬಾ ಸಿಟ್ಟಿದೆ. ಅದೆಲ್ಲ ಸರಿನೇ, ಆದ್ರೆ ತುಂಬಾ ಸಮಯ ಆಗ್ತಾ ಬಂತಲ್ಲ, ಮನಸ್ಸು ಯಾಕೋ ಕಸಿವಿಸಿ ಆಗ್ತಾ ಇದೆ. ನೀವೊಂದ್ಸಲ ಹೋಗಿ ನೋಡಿ, ಹೋಗ್ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಬೇಡ ಮೇಸ್ಟ್ರೆ, ನೀವು ಹೋಗೋದು ಬೇಡ. ನೀವು ಹೋಗಿ ನಮಗ್ ಸಹಾಯ ಮಾಡಿರೋ ವಿಷಯ ಗೊತ್ತಾಗೋದು ಬೇಡ. ಯಾಕೋ ನಂಗಿದ್ ಸರಿ ಅನಿಸ್ತಿಲ್ಲ. ಅಕ್ಕ, ಅನಂತ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅನಂತ್ ಅವರು ಬಾಲ್ಯದಿಂದಾನೂ ಹೀಗೇನೆ. ಅವ್ರು ಯಾವುದೇ ಕೆಲಸ ಒಪ್ಕೊಂಡ್ರು ಅದನ್ನ ಮುಗಿಸ್ದೆ ಬರೋರೇ ಅಲ್ಲ. ಸರ್ವನಾಶ ಆಯ್ತು, ಎಲ್ಲ ಸರ್ವನಾಶ ಆಯ್ತು. ಏನಾಯ್ತು ಏನಾಯ್ತು ಹೇಳಿ. ಪ್ಲಾನ್ ಮಾಡಿ ಎಲ್ಲ ಮುಗಿಸ್ಬಿಟ್ರು. ಬೇಕಂತ ಈ ಬಲೆ ಹೆಣ್ದು ಸಿಕ್ಕಾಕೊಳ್ಳೋ ತರ ಮಾಡ್ದ ಆ ಸಂಶುಲ್ ಆಲಂ. ಅವನು ಸಂತೆಗ್ ಬರ್ತಾನೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ರು. ಆಮೇಲೆ ಆಮೇಲೆ ಏನಾಯ್ತು? ಅನಂತ ಸಂಶುಲ್ ಎದುರಿಗೆ ಗನ್ ಹಿಡ್ದು ಕೂಡ್ಲೆ ಏನಾಯ್ತು ವೀರೇನ್? ಪೊಲೀಸ್ ಅವನನ್ನ ಹಿಡಿದ್ಬಿಟ್ರು. ಹೇಳಿದ್ದೆ, ನಾನು ಹೇಳಿದ್ದೆ, ನಾನ್ ಕಾಲಿಟ್ಟ ಕಡೆ ಯಾವುದು ಒಳ್ಳೇದಾಗಲ್ಲ ಅಂತ. ನಾನ್ ಮದ್ವೆಗೆ ಒಪ್ಕೊಂಡ್ ಕೂಡ್ಲೆ ಅನಂತ್ ಅವ್ರು ಸಿಕ್ಕಾಕೊಂಡ್ಬಿಟ್ರು. ಅನಂತ್ಗೇನು ಆಗಲ್ಲ, ಏನು ಆಗಲ್ಲ ಅನಂತ್ಗೆ. ನನ್ನ ಸಮಾಧಾನ ಮಾಡಕ್ ಹೀಗೆ ಹೇಳ್ಬೇಡಿ ಜತಿನವ್ರೆ. ಪೊಲೀಸರು ಒಂದ್ಸಲ ಹಿಡಿದ್ರೆ ಅವ್ರ ಅನಂತ್ ಅವ್ರಿಗೆ ಏನ್ ಮಾಡ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅನಂತ್, ನಿನ್ನ ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ. ಇವತ್ತು ಸಿಕ್ಕಾಕೊಂಡೆ. ಹೇಳು, ನಿನ್ ಜೊತೆ ಇನ್ನು ಯಾರ್ಯಾರಿದ್ದಾರೆ ಹೇಳು. ಹೇಳು. ಏನೇನೆಲ್ಲ ಪ್ಲಾನ್ ಮಾಡಿದ್ರಿ ನೀವು? ಸಂಶುಲ್ ಆಲಂ ವಿರುದ್ಧ ಪೋಸ್ಟರ್ ಬರ್ತಿದ್ರಿ, ಸಾಹೇಬರಿಗೆ ಅವಮಾನ ಮಾಡಿದ್ರಿ. ಈಗ ನೋಡ್ತಾ ಇರು ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ.
ಚೇರ್ ಕೊಟ್ಟಿದ್ದೀನಲ್ಲ, ಇನ್ನೂ ಒಳ್ಳೊಳ್ಳೆ ವ್ಯವಸ್ಥೆ ಬಾಕಿ ಇದೆ. ಮುಕುಂದ್, ಏನ್ ಮಾಡ್ತಾ ಇದೀಯಾ? ಯಾಕೆ ಹೊಡೆದೆ ಅಂತ ಕೇಳ್ತಾ ಇದ್ದಾನ. ನನಗೆ ಈ ಹೊಡೆಯೋದು ಬಡಿಯೋದೆಲ್ಲ ಇಷ್ಟ ಇಲ್ಲ. ನೀನ್ ತುಂಬಾ ಒಳ್ಳೆ ಹುಡುಗ, ಆರಾಮಾಗಿ ವಿಚಾರಣೆ ಮಾಡಿ ನಿಜ ಹೇಳ್ತಾನೆ. ಯಾಕೆ ಸುಮ್ನೆ ಏಟ್ ತಿಂತೀಯ ಅನಂತ್? ಹೇಳು. ನೋಡು, ನೀನ್ ಮಾತಾಡದೆ ಸುಮ್ನೆ ಇರೋಕ್ಕಾಗಲ್ಲ. ನೀನ್ ನಮ್ ಕೈಗೆ ಸಿಕ್ಕಾಕೊಂಡಾಗಿದೆ. ಹೇಳು, ನೀವೆಲ್ಲರೂ ಎಲ್ಲಿ ಸೇರೋದು? ನಿಮ್ ನಾಯಕ ಯಾರು? ನೀನ್ ಸುಮ್ನೆ ಇರೋಕ್ಕಾಗಲ್ಲ ಅನಂತ್. ನೀನ್ ನನ್ನ ಮುಖಕ್ಕೆ ಎಂಜಲುಗುದಲ್ಲ. ಏನನ್ಸ್ತಿದೆ ನಿನಗೆ? ನಿನ್ನನ್ನು ಹಾಗೆ ಸುಮ್ನೆ ಬಿಟ್ಬಿಡ್ತೀವಿ ಅನ್ಕೊಂಡ? ನೀನು ಬಾಯಿ ಬಿಟ್ಟೇ ಬಿಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೊಡಿತೀರಾ? ಸಾಯಿಸ್ಬಿಡ್ತೀರಾ? ಇಲ್ಲ ನೇಣಿಗಾಗ್ತೀರಾ? ಅಲ್ಲ, ನೀವೆಲ್ರೂ ಏನ್ ಅನ್ಕೊಂಡಿದ್ದೀರಾ? ನಾವೆಲ್ಲರೂ ದುರ್ಬಲರ. ನೀವು ಹೊಡಿತೀರಾ ಅನ್ನೋ ಭಯಕ್ಕೆ ಯಾರೆಲ್ಲ ದೇಶಕ್ಕೋಸ್ಕರ ಹೋರಾಡ್ತಿದ್ರು ಅವ್ರ ಹೆಸರನ್ನ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನೀವು? ನೆನಪಿಟ್ಕೊಳ್ಳಿ, ಈ ದೇಶ ನಮ್ಮದು. ಯಾವಾಗ ನಮ್ಮಂತವ್ರು ಎಲ್ರೂ ಒಟ್ಟಾಗಿ ಎದ್ದು ನಿಲ್ತೀವೋ ಆಗ ನಿಮ್ಮಂತ ದೇಶ ದ್ರೋಹಿಗಳನ್ನ ನಿಮ್ಮ ಜೊತೆಗೆ ಬ್ರಿಟಿಷರ್ನು ಮಟ್ಟ ಹಾಕ್ತೇವೆ. ಬೇಟೆಗಾರ ಯಾವಾಗ ಸಿಕ್ಕಾಕೋತಾನೋ ಆಗ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ತಾನೇ ಬೇಟೆ ಆಡೋಕ್ ಶುರು ಮಾಡ್ತಾನೆ. ಕೊನೆ ಸಲ ಕೇಳ್ತಾ ಇದ್ದೀನಿ, ಸತ್ಯ ಹೇಳು. ಇಲ್ದೇ ಇದ್ರೆ ನಿನ್ನ ನರಕಕ್ಕೆ ಕಳಿಸ್ತೀನಿ. ಇವತ್ತು ನೀನು ಎಷ್ಟು ಕೂಗಾಡಿದ್ರು ಸುತ್ತಮುತ್ತ ಕೇಳೋರು ಯಾರೂ ಇಲ್ಲ. ಜೀವನದ ಕೊನೆ ಕ್ಷಣದವರೆಗೂ, ನನ್ನ ಕೊನೆ ಉಸಿರಿರೋವರೆಗೂ ಏನಾದ್ರೂ ಹೇಳಬೇಕು ಅಂದ್ರೆ ಒಂದೇ ಮಾತನ್ನ ಹೇಳೋದು. ಕುತ್ತಿಗೆ ನರ ಕತ್ತರಿಸಾಕಿದ್ರು ನಿಮಗಳಿಗೆಲ್ಲ ಕೇಳಿಸೋದು ಒಂದೇ ಒಂದು ಪದ: ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಸುಫಲಂ ಮಲಯಜ ಶೀತಲಂ ಶಸ್ಯ ಶ್ಯಾಮಲಂ ಮಾತರಂ. ವಂದೇ ಮಾತರಂ. ಮುಕುಂದ್ ಅವ್ರೆ. ಎಸ್ ಸರ್. ನೀವು ಹೊರಗಡೆ ಹೋಗಿ. ಇನ್ನೊಂದ್ಸಲ ಹೇಳು. ವಂದೇ ಮಾತರಂ. ಇನ್ನೊಂದ್ಸಲ ಹೇಳು. ವಂದೇ ಮಾತರಂ. ಇನ್ನೊಂದ್ಸಲ ಹೇಳು. ವಂದೇ ಮಾತರಂ. ಹೇಳಿ ಇನ್ನೊಂದ್ಸಲ. ವಂದೇ ಮಾತರಂ. ಇನ್ನೊಂದ್ಸಲ. ವಂದೇ ಮಾತರಂ. ಹೇಳು. ವಂದೇ ಮಾತರಂ. ಇನ್ನೊಂದ್ಸಲ. ವಂದೇ ಮಾತರಂ ಹೇಳು. ವಂದೇ ಮಾತರಂ. ಹೇಳು. ವಂದೇ ಮಾತರಂ ಹೇಳು. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ.
ಮಾಧವ್ ಮೇಷ್ಟ್ರೆ, ಮಾಧವ್ ಮೇಷ್ಟ್ರು ಕೂಡ ಮನೇಲಿಲ್ಲ. ಅನು ಚಿಕ್ಕಮ್ಮನ ಕಡೆಯವರು ಅಲ್ಲಿಲ್ಲ. ಹಾಗಿದ್ರೆ ಎಲ್ಲಿಗೆ ಹೋದ್ರು ಎಲ್ಲಾರು? ಸರ್, ದಯವಿಟ್ಟು ಕ್ಷಮಿಸ್ಬೇಕು ಅನ್ನೋದೊಂದು ಪ್ರಶ್ನೆ ಇದೆ. ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕೋಲ್ಕತ್ತಾ ಜೈಲು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಹೇಳು. ಇಲ್ಲ ಸರ್, ಸಾಧ್ಯನೇ ಇಲ್ಲ. ನಿಮ್ಗೆ ಯಾರಿಗೂ ನನ್ನಿಂದ ಯಾವ ವಿಷಯನೂ ತಿಳ್ಕೊಳಕ್ಕಾಗಲ್ಲ. ನೆನಪಿಟ್ಕೊಳ್ಳಿ, ಈ ದೇಶ ಸ್ವತಂತ್ರವಾಗುತ್ತೆ. ಬಾಯ್ ಮುಚ್ಚು. ಈ ದೇಶದಲ್ಲಿ ಬ್ರಿಟಿಷರು ಇದ್ದೇ ಇರ್ತಾರೆ. ಈಗ್ಲೂ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ನಿನ್ ಜೊತೆ ಯಾರಿದ್ದಾರೆ ಹೇಳು. ನಾಲ್ಗೆ ಸಿಡಿದ್ರು ಹೇಳಲ್ಲ. ನಾನು ಒಂದು ಸಾರಿ ನಿನ್ನ ಗಾಡಿ ಕಟ್ಟಿ ಎಳ್ಕೊಂಡು ಹೋದೆ ಅಂದ್ರೆ ಜೀವನನೇ ಸಾಕು ಅನ್ಸ್ಬಿಡುತ್ತೆ ನಿನಗೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನಿನ್ ನಾಯಕ ಯಾರು ಅಂತ ಹೇಳು. ನಾನೇನ್ ಮಾಡ್ಲಿ ಈಗ? ನಾನು ಎಲ್ಲಿ ಹುಡುಕ್ಲಿ? ಯಾರಿಗೂ ಅನಂತಣ್ಣನ ಬಗ್ಗೆ ವಿಷಯ ತಿಳ್ಸಕ್ಕಾಗ್ಲಿಲ್ಲ. ಅನಂತಣ್ಣಂಗೆ ಏನಾಗುತ್ತೋ? ಅನಂತಣ್ಣಂಗೆ ಏನೂ ಆಗದಿರೋ ಹಾಗೆ ನೋಡ್ಕೋ ದೇವ್ರೆ. ಅವ್ರನ್ನ ಹೇಗ್ ಕಾಪಾಡೋದು ನಾನು? ವಂದೇ ಮಾತರಂ, ವಂದೇ ಮಾತರಂ. ಹೇಳ್ಕೊಂಬನ್ನಿ. ವಂದೇ ಮಾತರಂ. ಅನಂತಣ್ಣ ಏನಾಗಿದ್ಯೋ ಏನೋ, ಇಷ್ಟೊತ್ತಾದ್ರೂ ಸುಭಾಷ್ ಬಂದೇ ಇಲ್ಲ. ಅವನು ಕೊಟ್ಮಾತ್ ಯಾವಾಗ್ಲೂ ಮೀರೋವ್ನೇ ಅಲ್ಲ. ಸುಭಾಷ್ ಹೇಳ್ತಿದ್ದ ಅವನ್ ಮಾಧವ್ ಮೇಷ್ಟ್ರು ಮನೆಗೆ ಹೋಗಿ ಬೇಗ ಬರ್ತೀನಿ ಅಂತ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ, ಅವನ್ ಇಷ್ಟೊತ್ತಲ್ಲಿ ಮಾಧವ್ ಮೇಷ್ಟ್ರು ಮನೆಗೆ ಹೋಗಿದ್ಯಾಕೆ? ಅಯ್ಯೋ, ತುಂಬಾ ರಾತ್ರಿ ಆಗ್ಬಿಟ್ಟಿದೆ. ಇನ್ನು ಎಷ್ಟೊತ್ತು ಅಂತ ನಾವ್ ಇಲ್ಲೇ ಇರ್ಬೇಕು? ಅಯ್ಯೋ ದೇವ್ರೆ, ಇಲ್ಲಿರಕ್ ನಂಗಂತೂ ತುಂಬಾ ಭಯ ಆಗ್ತಿದೆ. ಯಾಕೆ ಭಯ ಪಡ್ತಿದ್ಯಾ? ನಾವೆಲ್ಲ ಇಲ್ಲೇ ಇದೀವಲ್ಲ. ಅಲ್ಲಿ ಸುಭಾಷ್. ಏನಾಯ್ತು ಸುಭಾಷ್? ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ನಾವೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಿದೀವಿ. ಆದ್ರೆ ಇಷ್ಟೊತ್ ನೀನ್ ಎಲ್ಲೋಗಿದ್ದೆ? ಇಷ್ಟಡ ಯಾಕಾಯ್ತು ಸುಭಾಷ್? ನೀನು ಮೇಷ್ಟ್ರ ಮನೆಗೆ ಯಾಕೆ ಹೋಗಿದ್ದೆ? ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ನಾವೆಲ್ಲರೂ ಯಾವಾಗ ದೊಡ್ಡವರಾಗ್ತೀವಿ? ಅಲ್ಲ, ನಾವೆಲ್ಲರೂ ಚಿಕ್ಕವರು. ಅದರಿಂದ ನಾವ್ ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನೀನು ಇಲ್ಲಿ? ಸಾಧುಗಳೇ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಪ್ರತಿದಿನ ಸಂಜೆ ಧ್ಯಾನಕ್ಕೆ ಕೂರ್ತೀನಿ. ಈ ಜಾಗದಲ್ಲೇ ಶಾಂತಿ ಸಿಗೋದು, ಮನಸ್ಸಿಗೆ ನೆಮ್ಮದಿ ಸಿಗೋದು. ಆದ್ರೆ ನೀವೆಲ್ಲ ಇನ್ನು ಚಿಕ್ಕ ಮಕ್ಕಳು ಇಲ್ಲೇನ್ ಮಾಡ್ತಿದ್ದೀರಾ? ಎಲ್ರೂ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹಾ, ಇಲ್ಲೊಬ್ರು ಸಾವಾಗ್ಬಿಟ್ಟಿತ್ತು. ಅಲ್ಲಿಬ್ರು ಇದ್ರು, ಅವ್ರಿಗೆ ಅದನ್ನ ಎತ್ಕೊಂಬರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋಣ ಅಂತ ಬಂದ್ವಿ. ಓಹೋ, ಇದೊಂದು ಮಹಾಪುಣ್ಯದ ಕೆಲಸ ಪುಟ್ಟ, ಮಹಾಪುಣ್ಯದ ಕೆಲಸ. ಆವತ್ತು ನಾನು ನಿನ್ನನ್ನ ನೋಡಿದಾಗ ನೀನು ತುಂಬಾ ಶಾಂತವಾಗಿದ್ದೆ. ಆದ್ರೆ ಇವತ್ತು ನೀನು ಬಹಳ ಅಶಾಂತವಾಗಿದ್ದೀಯ. ಏನಾಯ್ತಪ್ಪ? ನೆನ್ನೆ ನೀವು ನಮ್ಮನ್ನ ಕಾಪಾಡಿದ್ರಲ್ಲ, ಅದ್ರಲ್ಲಿ ಒಬ್ರು ಅಣ್ಣನ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರು. ಅವ್ರಿಗೆ ತುಂಬಾ ಹೊಡೆದಿದ್ದಾರೆ. ಮತ್ತೆ ಸುದ್ದಿ ತಲುಪ್ಸೋಣ ಅಂದ್ರೆ ಯಾರೂ ಸಿಗ್ತಾ ಇಲ್ಲ.
ಪೊಲೀಸರು ಅವ್ರನ್ನ ಸಾಯಿಸೇ ಬಿಡ್ತಾರೆ ಅನ್ಸುತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡಪ್ಪ, ಬೇಜಾರ್ ಮಾಡ್ಕೋಬೇಡ. ನಮ್ ಕೈಲೇನಿದೆ, ಇದೆಲ್ಲ ವಿಧಿಯಾಟ. ವಿಧಿ ಯಾರನ್ನ ಎಲ್ಲಿ ಕಳಿಸ್ಬೇಕೋ ಅವ್ರನ್ನ ಅಲ್ಲಿ ಕಳ್ಸುತ್ತೆ. ಅದನ್ ಯಾರೂ ತಡೆಯೋಕ್ಕಾಗಲ್ಲ. ನೀನ್ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ. ವೀರೇನ್, ನೀನ್ ಹೇಳಿದ್ ನಿಜ ಅಲ್ವಾ? ಖಂಡಿತ ನಿಜಾನೇ ಜತಿನಣ್ಣ. ಸಂಶುಲ್ ಆಲಂ ಅನಂತ್ನ ಕರ್ಕೊಂಡು ಕೋಲ್ಕತ್ತಾಗ ಹೋಗ್ತಿದ್ದಾನೆ. ಅಲ್ಲಿಗೆ ಹೋಗಿ ಅವನು ಅನಂತನ್ ಬಾಯ್ ಬಿಡಿಸಿ ನಮ್ಮೆಲ್ಲರ ವಿಷಯನ ತಿಳ್ಕೊಂತಾನೆ. ಅವನಿಗೆ ಗೊತ್ತಿಲ್ವಲ್ಲ, ಈ ದೇಶದ ಮಣ್ಣಲ್ಲಿ ಯಾವತ್ತೂ ಸ್ವದೇಶಿ ಹೆಸರನ್ನ ಅಳಿಸೋದಕ್ಕಾಗಲ್ಲ. ಅವರು ಅನಂತನ ಹೆದರ್ಸಿ ಬೆದರ್ಸಿ ನಮ್ ಬಗ್ಗೆ ಮಾಹಿತಿ ತಿಳ್ಕೋತಾರೆ ಅನ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಅವ್ರ ಭ್ರಮೆ ಅಷ್ಟೇ. ನನಗಿರೋದು ಒಂದೇ ಭಯ ಜತಿನಣ್ಣ, ಅನಂತ್ ಏನಾದ್ರೂ ಬಾಯ್ ಬಿಡದೆ ಇದ್ರೆ ಆ ಸಂಶುಲ್ ಆಲಂ ಕಡೆ ಅವರು ಅವನ್ನ ಹೊಡೆದುನೆ ಸಾಯಿಸ್ಬಿಡ್ತಾರಣ್ಣ. ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ನಮ್ ಪ್ರಾಣ ಇರೋವರೆಗೂ ಕೋಲ್ಕತ್ತಾಗಲ್ಲ, ನಾವು ಅನಂತನ ಕಟಕ್ನಿಂದನೂ ಕರ್ಕೊಂಡು ಹೋಗ್ಬಿಡಬಾರ್ದು. ಯಾಕ ಬ್ರಿಟಿಷರ ವಿರೋಧ ಮಾಡ್ತಿಯಲ್ಲ, ಹೇಗನ್ನಿಸ್ತಾ ಇದೆ? ಬ್ರಿಟಿಷರಿಗೆ ದ್ರೋಹ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಾ ಅದ್ರ ಪರಿಣಾಮ ಏನು ಅಂತ? ಮಾತಾಡ, ದೊಡ್ಡದಾಗೇನೋ ಎಗರಾಡ್ತಾ ಇದ್ದೆ. ದೇಶದ ಜನರಾಗಿ ದೇಶಕ್ಕೆ ದ್ರೋಹ ಮಾಡೋದಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ನಿಮ್ಮಂಥವ್ರ ಮುಖದ ಮೇಲೆ ಚಪ್ಲಿಲ್ ಹೊಡಿಬೇಕು. ಮುಚ್ಚ ಬಾಯಿ. ಒಂದೊಂದು ಹನಿ ರಕ್ತಕ್ಕೂ ನೀವು ಬೆಲೆ ತರಬೇಕಾಗತ್ತೆ. ಇದೇ ದಾರಿಯಲ್ಲೇ ಅನಂತನ್ ಕರ್ಕೊಂಡು ಹೋಗೋದು. ನೀವೆಲ್ಲ ಹುಷಾರಾಗಿರಿ. ಈ ಅವಕಾಶ ನಾವು ಕಳ್ಕೊಳ್ಳೇಬಾರ್ದು. ನಾವು ಅನಂತನ್ನ ಪೊಲೀಸರಿಂದ ಬಿಡಿಸ್ಲೇಬೇಕು. ಏನಾದ್ರೂ ತಪ್ಪಾದ್ರೆ ಅದರ ಅರ್ಥ ನಾವು ಅನಂತನ್ನ ಕಳ್ಕೋತೀವಿ ಅಂತ. ಬನ್ನಿ. ಏನಾಯ್ತು? ಗಾಡಿಯಾಗಿ ನಿಲ್ಸ್ಬಿಟ್ಟೆ. ಸರ್, ಮುಂದೆ ಹೋಗಕ್ ದಾರಿನೇ ಇಲ್ಲ. ಏನಿದು, ಮರನೇ ಅಡ್ಡ ಬೀಳ್ಸಿದಾರಲ್ಲ? ಇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಸರ್, ಇದು ಡಕಾಯಿತ್ರೆ ಮಾಡಿರ್ಬೇಕು. ಡಕಾಯಿತ್ರ? ಇದು ಸ್ವದೇಶಿ ಡಕಾಯಿತ್ರ ಕೆಲಸನೇ ಇರ್ಬೇಕು. ಹೈ, ಎತ್ತಿದ್ದೀನ ತೆಗೆದು ಬಿಸಾಕಿ. ಸರ್, ನಾವು ಬೇರೆ ದಾರಿಲಿ ಹೋದ್ರೆ? ಇಲ್ಲ, ಬೇರೆ ದಾರಿಲಿ ಹೋಗಕ್ಕಾಗಲ್ಲ. ಹಾಗೇನಾದ್ರೂ ಹೋದ್ರೆ ಅನಂತನ್ನೇ ಕರ್ಕೊಂಡು ಹೋಗೋದು ತಡ ಆಗುತ್ತೆ. ನಾವು ಇದೇ ದಾರಿಲೇ ಹೋಗ್ಬೇಕು. ಹೈ, ತೆಗಿರಿ ಮರನ, ಎದ್ ಬಿಸಾಕಿ ಬೇಗ.
ಡಕಾಯ್ತರಿದ್ದಾರೆ, ಸ್ವದೇಶಿ ಡಕಾಯ್ತರಿದ್ದಾರೆ. ಅನಂತ್, ಅನಂತ್, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಒಬ್ಬ ಸ್ವದೇಶಿ ನೋಡ್ಕೊಳ್ಳೋದಕ್ಕಾಗೋದಿಲ್ವಾ? ಈಗ ನಾನು ಸಂಶುಲ್ ಆಲಂ ಅವ್ರಿಗೆ ಏನು ಉತ್ತರ ಕೊಡ್ಲಿ? ಎಷ್ಟು ದೂರ ಓಡೋಗಿರ್ತಾನೆ ಅವನು? ಹೋಗಿ ಹುಡುಕಿ, ಹುಡುಕಿ, ಎಲ್ಲ ಕಡೆ ಹುಡುಕಿ. ನಾನು ಅವನ್ನ ಹಿಡಿಲೇಬೇಕು. ಹುಡುಕಿ. ಬೇಗ. ಅನಂತ್ ಒಂದ್ಸಲ ಗಾಡಿಯಿಂದ ಕೆಳಗಿಳಿದ್ಮೇಲೆ ಪೊಲೀಸ್ನವರು ಅವನ್ನ ಹಿಡಿಯೋದಕ್ಕಾಗಲ್ಲ. ನಾವು ಅವನ್ನ ಗಾಡಿನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬೇಕು. ಬನ್ನಿ. ಡಾಕ್ಟರ್ ಸಾಹೇಬ್ರೆ, ಇವರಿಗೆ ಪದೇ ಪದೇ ಹೀಗ್ಯಾಕಾಗ್ತಿದೆ ಅಂದ್ರೆ? ಅದೇನು ಅಂದ್ರೆ ವಕೀಲ್ ಅವ್ರೆ, ಇವರಿಗೆ ಮಾನಸಿಕ ಆಘಾತ ಆಗಿ ಪ್ರಜ್ಞೆ ತಪ್ಪಿದೆ. ಇವರಿಗೆ ಪ್ರಜ್ಞೆ ಬರ್ತಿದ್ದಾಗೆ ಇವರು ಮಗಳ ಬಗ್ಗೆ ಯೋಚನೆ ಮಾಡಿ ಮತ್ತೆ ಪ್ರಜ್ಞೆ ಕಳ್ಕೊತಾರೆ. ಅದಕ್ಕೆ ನೀವು ಚಿಂತೆ ಮಾಡೋದು ಬೇಡ, ನಿಧಾನವಾಗಿ ಇವರು ಸರಿ ಹೋಗ್ತಾರೆ. ಯಾರಿಗ್ ನೋವಿರುತ್ತೋ ಅವ್ರು ಮಾತ್ರ ಇದನ್ನ ಅನುಭವಿಸೋಕ್ ಸಾಧ್ಯ. ಅವರಿಗೆ ಎಷ್ಟು ಕಷ್ಟನೋ ನಾವೆಲ್ಲರೂ ಹತ್ರ ಇದ್ದು ಸಮಾಧಾನ ಮಾಡಬಹುದು ಅಷ್ಟೇ. ಅಕ್ಕ, ನೀವೀಗ ನಿಮ್ಮ ಮನ್ಸನ್ನ ತುಂಬಾನೇ ಗಟ್ಟಿ ಮಾಡ್ಕೋಬೇಕು. ಅಕ್ಕ, ಸ್ವಲ್ಪ ನೀರಾದ್ರೂ ಕುಡೀರಿ. ಸ್ವಲ್ಪ ನೀರ್ ಕುಡೀರಿ. ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಬರೋಕ್ ಆಗ್ಲಿಲ್ಲ. ಈಗ ಅವ್ರಿಗೆ ಬರಕ್ ಆಗದೇ ಇಲ್ಲ ವಿಭಾ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ನನ್ ಕಡೆ ನೋಡಿ. ನೀವು ನಂದೊಂದು ಕೋರಿಕೆ ಈಡೇರಿಸ್ತೀರಾ? ನೀವೊಂದ್ಸಲ ಅಮ್ಮನ ಹತ್ರ ಹೋಗಿ ನಿಂತ್ಕೋತೀರಾ ಅಕ್ಕ? ನೀವ್ ಚೆನ್ನಾಗಿರೋದನ್ನ ಅಮ್ಮ ನೋಡಿದ್ರೆ ಅಮ್ಮ ಹುಷಾರಾಗ್ಬಿಡ್ತಾರೆ. ಅಮ್ಮನ ಹತ್ರ ಒಂದ್ಸಲ ಹೇಳಿ ನೀವು ಹುಷಾರಾಗಿದ್ದೀರಾ ಅಂತ. ಅದಕ್ಕೆ ನಾನಿಲ್ಲಿ ವಿಷಯ ಹೇಳ್ಬಾರ್ದು ಅನ್ಕೊಂಡಿದ್ದೆ. ನನಗ್ ಗೊತ್ತಿತ್ತು ಅಮ್ಮ ತುಂಬಾ ನೊಂದ್ಕೊಂಡಿದ್ದಾರೆ. ಇದನ್ ತಡ್ಕೊಳಕ್ ಆಗೋದಿಲ್ಲ. ಒಂದಲ್ಲ ಒಂದಿವಸ ಸತ್ಯ ಗೊತ್ತಾಗ್ಲೇಬೇಕಿತ್ತು. ಆಗ್ಲೂ ಹೀಗೆ ಆಗ್ತಿತ್ತು. ಸತ್ಯನ ತಡಿಯಕ್ಕಾಗಲ್ಲ. ಎಷ್ಟೇ ಅಂದ್ರೂ ಅವ್ರ ತಾಯಿ. ಅದಕ್ಕೆ ಅವರಿಗೆ ಸತ್ಯ ಒಪ್ಕೊಳಕ್ ಆಗ್ತಿಲ್ಲ. ಅವ್ರೇನಾದ್ರೂ ನೀವು ಹುಷಾರಾಗಿರೋದನ್ನ ನೋಡಿದ್ರೆ ಪರಿಸ್ಥಿತಿ ತುಂಬಾ ಬದಲಾಗಬಹುದು ಅಕ್ಕ. ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ನಿಮ್ ತಮ್ಮಂದ್ರಿದ್ದಾರೆ. ಯಾರು ನಿಮ್ಮನ್ನ ಈ ರೀತಿ ನೋಡಿರ್ಲಿಲ್ಲ ಅಲ್ವಾ ಅಕ್ಕ? ನಡೀರಿ. ಇದಾದ್ಮೇಲೆ ಇದ್ರ ಅಗತ್ಯ ಬೀಳುತ್ತೆ. ಅಯ್ಯೋ, ಮತ್ತೆ ಯಾರು ಕಾಯಿಲೆ ಬಿದ್ದಿರೋದು?
ಇವ್ರ ಪ್ರಜ್ಞೆ ತಪ್ಪಿರ್ಬೇಕು. ಅನಂತಣ್ಣ, ತಗೋ ಇದನ್ನ, ನನ್ ಕೈ ಸ್ವಲ್ಪ ನೀರ್ ಹಾಕು. ಅನಂತಣ್ಣ, ಅನಂತಣ್ಣ, ನಾನು ಸುಭಾಷ್. ಅನಂತಣ್ಣ, 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 ಸ್ವಲ್ಪನೂ ಪ್ರಜ್ಞೆನೇ ಇಲ್ಲ. ಇವ್ರಿಗೆ ಚಿಕಿತ್ಸೆ ಮಾಡಿಸ್ಲೇಬೇಕು. ಸಾಧುಗಳೇ, ಏನಾಗಿದೆ ಅಂತ ನೋಡಿ. ಅನಂತಣ್ಣ ಮಾತಾಡ್ತಾನೆ ಇಲ್ಲ. ನೀವೆಲ್ಲರೂ ಬೇಗನೆ ಆ ದಡಕ್ ಹೋಗಿ ನೋಡಿ, ಅಲ್ಲೊಂದು ಕೆಂಪಾದ ಹೂವಿದೆ. ಆ ಹೂವಿನ ಎಲೆನ ತಂದು ಜಜ್ಜಿ ಇವನಿಗೆ ಕುಡಿಸ್ಬೇಕಪ್ಪ. ಅಷ್ಟರಲ್ಲಿ ನಾನು ಇವನಿಗೆ ಔಷಧಿನೂ ಕೊಟ್ಟಿರ್ತೀನಿ. ಹಾ, ನಾನು ಈಗ್ಲೇ ಹೋಗ್ತೀನಿ. ಬೇಗ ಬೇಗ ಹೋಗು. ಪೊಲೀಸ್ ಬರ್ತಿದ್ದಾರೆ. ಅನಂತಣ್ಣ, ಅನಂತಣ್ಣ, ಪೊಲೀಸರು ಬರ್ತಿದ್ದಾರೆ, ಎದ್ದೇಳಿ. ಅನಂತಣ್ಣ. ಇವನೀಗ ಏನೂ ಮಾತಾಡೋ ಸ್ಥಿತಿಲಿಲ್ಲ. ಸಾಧುಗಳೇ, ನಾವೇನಾದ್ರೂ ಮಾಡಿ ಅನಂತಣ್ಣನ ಬಚ್ಚಿಡ್ಬೇಕು. ಆದ್ರೆ ಎಲ್ಲಂತ ಬಚ್ಚಿಡೋದು ಸುಭಾಷ್? ಇದು ಕಾಡಲ್ವಾ? ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅನಂತಣ್ಣ, ಅನಂತಣ್ಣ. ಅನಂತಣ್ಣನ ಎತ್ತಿ ಆ ಚಿತೆ ಮೇಲೆ ಮನಗಿಸ್ಬಿಡೋಣ. ಜೀವಂತವಾಗಿರೋ ಮನುಷ್ಯನ ಚಿತೆ ಮೇಲೆ ಹೇಗ್ ಮಲಗಿಸೋದು? ಅದರಿಂದ ಆಯುಸ್ ಕಡಿಮೆ ಆಗುತ್ತೆ ಅಲ್ವಾ ಸಾಧುಗಳೇ? ಸಾಧುಗಳೇ, ನೀವ್ ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಇವ್ರನ್ನ ನಾವು ಬಚ್ಚಿಡದೆ ಹೋದ್ರೆ ಪೊಲೀಸರು ಇವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ನಾನು ಬೆಳಗ್ಗೆ ನೋಡಿದೆ, ಪೊಲೀಸರು ಇವ್ರನ್ನ ತುಂಬಾ ಹೊಡಿತಿದ್ರು. ಇವ್ರನ್ನ ಉಳಿಸ್ಕೊಳ್ಳೋಕೆ ಬೇರೆ ಯಾವ ದಾರಿನೂ ಇಲ್ಲ. ನೀವೇ ಏನಾದ್ರೂ ಮಾಡಿ ಅನಂತಣ್ಣನ ಕಾಪಾಡಿ. ಸರಿ, ಹಾಗೆ ಮಾಡೋಣ. ಎಲ್ರು ಬನ್ನಿ 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 ಬನ್ನಿ. ಇವನ್ನ ಎತ್ಕೊಂಡು ಹೋಗಿ ಅಲ್ಲಿ ಮಲಗಿಸಿ. ಎಲ್ಲ ಕಡೆ ಅವನ್ನ ಹುಡುಕಿ ಬೇಗ. ಅವ್ನು ತಪ್ಪಿಸ್ಕೋಬಾರ್ದು. ಸುತ್ತಮುತ್ತ ಎಲ್ಲ ಕಡೆ ಹುಡುಕಿ. ನೀನೇನಿಲ್ಲಿ ಏನ್ ಮಾಡ್ತಾ ಇದ್ಯಾ? ಎಲ್ರು ಇಲ್ಲೇ ಇದ್ದೀರಾ? ಹಾ, ಅದು ನಾವು ನಿಮ್ಮನ್ನೇ ಹುಡುಕ್ತಾ ಇದ್ವಿ.
ಯಾಕಂದ್ರೆ ಇವತ್ತು ನೀರ್ ಹಂಚೋ ಜಾಗದಲ್ಲಿ ನೀವ್ ಯಾರು ಇರ್ಲಿಲ್ಲ. ಅಲ್ಲೊಬ್ರು ಸತ್ತೋಗಿದ್ರು, ಅವ್ರನ್ನ ಎತ್ಕೊಂಡ್ ಬರಕ್ ಯಾರು ಇರ್ಲಿಲ್ಲ. ಅದಕ್ಕೆ ನಾವೇ ಎತ್ಕೊಂಡ್ ಬಂದ್ವಿ. ಚಿತೆನ ಸಿದ್ಧ ಮಾಡಾಯ್ತಲ್ಲ, ಮತ್ತ್ಯಾಕ್ ಬೆಂಕಿ ಹಚ್ತಾ ಇಲ್ಲ? ಇದಕ್ಕೆ ಬೇಗ ಬೆಂಕಿ ಹಾಕಿ ಜಾಗ ಖಾಲಿ ಮಾಡಿ. ಹಚ್ಚೆ ಬೆಂಕಿ, ಬೇಗ ಜಾಗ ಖಾಲಿ ಮಾಡಿ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಪ್ರತಿದಿನ ಈ ಸಮಯಕ್ಕೆ ಇಲ್ಲೇ ಬರ್ತೀನಿ. ಇದು ಬಹಳ ಪ್ರಶಾಂತವಾದ ಜಾಗ. ಆದ್ರೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ? ಒಬ್ಬ ಸ್ವದೇಶಿ ತಪ್ಪಿಸ್ಕೊಂಡು ಈ ಕಡೆಗೆ ಬಂದಿದ್ದ, ಅವನ್ನೇ ಹುಡುಕ್ತಾ ಇದ್ದೀವಿ. ಏನಾಯ್ತು? ಯಾಕೆ ಸುಮ್ನೆ ನಿಂತಿದ್ದೀರಾ? ಬೇಗ ಬೆಂಕಿ ಹಚ್ಚಬೇಕು. ಹೇಗ್ ಚಿತೆಗ್ ಬೆಂಕಿ ಹಚ್ಚೋದು? ಇದ್ರಲ್ಲಿ ಅನಂತಣ್ಣ ಮಲ್ಗಿದ್ದಾರೆ.